ಕೇಳು ಕೇಳು ಜಯಕ್ಕ, ನಿನ್ ಗಂಡನ್ ಕೇಳು, ಬಿಡಾಕ ಬಿಡ. ಅವ್ರ ತಗೊಂಡಾರದನ್ 2,000 ರೂಪಾಯಿ. ಕೇಳು ರೇ, ರೊಕ್ಕ ಕೊಡ್ರಿ. ಯಾರೋ ಜಯ? ಆ ಯಾರೊಕ್ಕ? ನನ್ನ ರೊಕ್ಕ, ನನ್ನ ಬ್ಯಾಗಿನಾಗಿನ್ನು 2,000 ರೂಪಾಯಿ ತಗೊಂಡ್ರಲ್ಲ, ಆ ರೊಕ್ಕ. ನಾ ಹೆಂಗ್ ಕಾಣಕತ್ತ ನಿಮ್ ಕಣ್ಣಿಗೆ? ಹುಚ್ಕಣ್ಣಂಗ್ ಕಾಣಕತ್ತನಿ? ನನಗೇನು ಗೊತ್ತಾಗುದಿಲ್ಲ ಅಂತ ಮಾಡಿರಿ. ಕೊಡ್ರಿ ನನ್ನ ರೊಕ್ಕ ಕೊಡ್ರಿ ಸುಮ್ನ. ಎಲ್ರಿಗೂ ನಮಸ್ಕಾರ ರೀ. ನಾ ಫಸ್ಟ್ ನಿಮ್ಮಂತೆಗೆ ಸಾರಿ ಕೇಳ್ತೀನಿ. ಯಾಕಂದ್ರೆ ಈಗ 3-4 ದಿನದಿಂದ ನನಗೆ ವಿಡಿಯೋ ಮಾಡಕ್ಕೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗಿದ್ದಿಲ್ಲ. ಯಾಕಂದ್ರೆ ನಂಗೆ ಹೆಲ್ತ್ ಪ್ರಾಬ್ಲಮ್ ಭಾಳ ಇತ್ತು ರೀ. ನಂದು ಬಲಗೈ ಸ್ವಲ್ಪ ನೋವಾಗಿತ್ತು. ಹಾಗಾಗಿ ಫುಲ್ ರೆಸ್ಟ್ ತೊಗೊಳಕ್ಕೆ ಹೇಳಿದ್ರು ಡಾಕ್ಟರ್. ಹಾಗಾಗಿ ನಂಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಕೈ ನೋವು ಐತಿ, ಆದರೂ ಅದ್ರೊಳಗೆ ನಾ ವಿಡಿಯೋ ಮಾಡಿ ಹಾಕತ್ತೀನಿ. ನಿಮ್ಮ ಕಮೆಂಟ್ಸ್ ಎಲ್ಲ ಓದಿದೆ ರೀ. ನಾನು ವಿಡಿಯೋ ಹಾಕ್ರಿ ಅಂತೇಳಿ ಕಮೆಂಟ್ ಮಾಡತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಂಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಕೈ ಭಾಳ ನೋವಾಗೈತೆ ರೀ ನಂದು. ಹಾಗಾಗಿ ನಂಗೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಅದಕ್ಕೆ ಹಾಕಿದ್ದಿಲ್ಲ. ಐ ಆಮ್ ರಿಯಲಿ ಸಾರಿ. ಇವತ್ತಿದ ವಿಡಿಯೋ ಮಾಡಿ ಹಾಕೀನಿ ಹೊಸಾದ. ನಾಳಿಂತ್ರ ನಾನು ಅಟ್ಲೀಸ್ಟ್ ಒಂದೊಂದು ವಿಡಿಯೋರ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಕೈ ನೋವು ಕಡಿಮೆ ಆತಂದ್ರೆ 2 ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ರೀ. ಜಯಿ, ನಾ ತಗೊಂಡಿಲ್ಲ ಅಂದ್ರೂ ನಾನು ನಂಬಲ್ಲ. ನೀನು ಇಷ್ಟನ ನನ್ನ ಮ್ಯಾಲೆ ಇರೋದು ನಂಬಿಕೆ ನಿನಗೆ? ಇಷ್ಟನ ನನ್ನ ಮ್ಯಾಲಿರೋ ಪ್ರೀತಿ ನಿನಗೆ? ಇಷ್ಟನ ನೀ ನನ್ನ ನಂಬುದು? ಇಷ್ಟನ ಗಂಡನು ಮರ್ಯಾದಿ? ಯಾರ ಕದ್ದಿದ್ ರೊಕ್ಕ ತಗೊಂಬಂದು ನನ್ನ ಮೇಲೆ ಹಾಕಕತ್ತಿಯಲ್ಲ ನೀ? ಆ ಕಳ್ಳತನ ನಾ ಮಾಡೇನಂತ ನನ್ನ ಮೇಲೆ ಬರಾಕತ್ತಿಯಲ್ಲ? ಗಂಡಂದ್ರ ನಂಬಿಕೆನೇ ಇಲ್ಲ ಜಯಿ ನಿನಗ? ನಾ ಎಷ್ಟು ಹೇಳಿದ್ರು ನಂಬವಲ್ಲ ಜಯಿ ನೀನ? ನನ್ನ ಮೇಲೆ ನಂಬಿಕೆ ಇಲ್ಲ? ನೀ ಈ ನಿನ್ನ ಬಾಂಡ್ಲಿ ಗಂಡನ ಮೇಲೆ ಜಯಿ ನಿನಗೆ ನಂಬಿಕೆ ಇಲ್ಲ? ನನ್ನ ಮಾತು ನೀ ನಂಬುದಿಲ್ಲ? ಜಯಕ್ಕ, ಏನೇ ನಿರ್ಮಲ? ಅಲ್ಲ, ನನ್ನ ಗಂಡ ತಗೊಂಡಿಲ್ಲ ಅನ್ನಕತ್ತಾನಲ್ಲ. ತಗೊಂಡಿಲ್ಲ ಅನಿಸ್ತವ ಪಾಪ. ಯವ್ವ, ಸುಳ್ಳ ಅನುಮಾನ ಪಟ್ನ್ಯ ನನ್ನ ಗಂಡನ ಮೇಲೆ. ನಂಬೇಡ ನಂಬೇಡ, ನೀನು ಬಂಡಿ ಗಂಡನ್ ನಂಬೇಡ. ತಗೊಂಡಾನು 2,000 ರೂಪಾಯಿ ಅವ ತಗೊಂಡಾನು. ಅಯ್ಯೋ ಜಯಕ್ಕ, ನಿನ್ನ ಗಂಡಗಿಂತ ಮಾತೇನು ಹೊಸಾವಲ್ಲ. ಜಯಿ ನನ್ನ ನಂಬು, ಕಟ್ಕೊಂಡು ಗಂಡನ್ ನಂಬುದಿಲ್ಲ, ಹಂಗಾತು ಹಿಂಗಾತು ಅಂತೇಳಿ ಪಿಕ್ಚರ್ ಡೈಲಾಗ್ ಹೊಡ್ಯಾಕುಂತಾನವ. ಅವ್ರ ತಗೊಂಡಾರು, ಹೇಳುದು ಕೇಳು. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜೋರು ಮಾಡಿ ಕೇಳು, ನೀನು ಬಾಯ್ ಬಿಡ್ತಾರ ನೋಡು. ಹಂಗಂತೀಯ? ತಡಿ, ಅದನ್ನು ಮಾಡೇ ನೋಡ್ತಾನೆ. ಜಯಿ, ನನ್ನ ಮೇಲೆ ನಂಬಿಕೆ ಬರವಲ್ದ ನಿನಗ? ಕರೆಗೂ ತಗೊಂಡಿಲ್ಲೇ ನಾನು? ನನ್ನ ಮಾತು ನಂಬು ಜಯಿ. ನಿನ್ನ ಗಂಡಂದ್ರೆ ಏನಂತ ಮಾಡಿ ಮೊದ್ಲು ನಿನಗೆಲ್ಲ ಸುಳ್ಳೋದು ಹೇಳ್ತಿದ್ನಿ ನಾನು. ಆದ್ರೆ ಈಗ ಹಂಗಲ್ ಜಯಿ, ನಾ ಫುಲ್ ಬದಲಾಗ್ಬಿಟ್ಟು ನೀ. ಇವ ಹೊಸ ಶಂಕರನಲ್ಲಿ ನಾ ಹೇಳಾಕತ್ತಿದ್ದು ಕರೆ ಐತ್ಲೆ ಜಯಿ, ನಾ ತಗೊಂಡಿಲ್ಲ. ಫುಲ್ ಬದಲಾಗಿನಿ ಹೊಸ ಶಂಕರಣ್ಣ ಅಂತೇಳಿ ಪಿಕ್ಚರ್ ಡೈಲಾಗ್ ಎಲ್ಲ ಹೊಡಿಬೇಡ. ನಾನು ಭಾಳ ಪಿಕ್ಚರ್ ನೋಡ್ತಿದ್ನಿ, ಗೊತ್ತೈತಿ ನನಗೆ. ಕರೆ ಹೇಳ್ರಿ, ನೀವತ್ತು ತಗೊಂಡ್ರವನ? ನನಗೆ ಗೊತ್ತೈತಿ ತಗೊಂಡಿರಂತೇಳಿ. ನಾನು ಹೊಸ ಜಯಕ್ಕ, ನೀವೇನು ಹೇಳಿದ್ರು ನಂಬಾಕ ಆಗುದಿಲ್ಲ. ಈಗ ಹೊಸ ಜಯಕ್ಕಾಗಿ ಬದಲಾಗಿ ನಾನು. ಈಗ ಹೇಳ್ತೀರಾ ಇಲ್ಲ ನೀವು ತಗೊಂಡಿರಂತೇಳಿ? ಒಂದು ಕೆಲಸ ಮಾಡ್ರಿ, ಆನಿ ಮಾಡ್ರಿ ನೋಡು, ತಗೊಂಡಿಲ್ಲ ಅಂತೇಳಿ. ಅಷ್ಟನ ನಾ ಆನಿ ಮಾಡಿದ್ರೆ ನಿನಗೆ ನಂಬಿಕೆ ಬರ್ತದನ? ತಗೊಲಿ, ನಿನ್ನ ಆನಿಗೂ ತಗೊಂಡಿಲ್ಲ. ಅಲ್ಲಿ ಕುಂತಾರಲ್ಲ ನಿರ್ಮಲಕ್ಕ, ಅವ್ರ ಆನಿಗೂ ತಗೊಂಡಿಲ್ಲ. ರೀ ಶಂಕರಣ್ಣರ, ನನ್ನ ಮೇಲೆ ಕಾನಿ ಮಾಡ್ತೀರಿ? ನನ್ನ ಗಂಡ ಗಿರಾಕ್ ನಾ ಒಬ್ಬಕ್ಕೆ ಏನ್ ತದನಿ? ನಿಮ್ಮ ರೊಕ್ಕವು ನೀವಿಬ್ರು ಗಂಡ ಇಂಟಿ ಜಗಳ ಮಾಡಕತ್ತೀರಿ. ನಿಮ್ಮ ಮೇಲೆ ಆನಿ ಮಾಡ್ಕೊರಿ, ನೀವರ ಮಾಡ್ಕೊರಿ, ನಿಮ್ಮ ಹೆಂಡತಿ ಮೇಲೆ ಮಾಡ್ರಿ. ನನ್ನ ಮೇಲೆ ಯಾಕೆ ಮಾಡ್ತೀರಿ ಆನಿ? ಒಳ್ ತಗೋರಿ ಶಂಕರಣ್ಣರ ನೀವು. ಅಯ್ಯೋ ಅಯ್ಯೋ, ನನ್ನ ಗಂಡ ಗಿರಾಕ್ ನಾ ಒಬ್ಬಕ್ಕೆ ಹೇಳ್ತದನಿ. ನನ್ನ ಮೇಲೆ ಗೊಟ್ಟಕ್ಕಂತ ಹೋಗ್ಬಿಟ್ನಿ ಅಂದ್ರೆ ನನ್ನ ಗಂಡನ ಯಾರು ನೋಡ್ಕೋತಾರೀ? ಶಂಕರಣ್ಣರ ಒಳ್ಳೆ ತಗೋರಿ ನೀವು ಆನಿ. ನಿಮ್ಮ ಮೇಲೆ ಆನಿ ಮಾಡ್ಕೊರಿ ನೀವು. ನಿಮ್ಮ 2,000 ರೂಪಾಯಿ ಸಿಕ್ಕರು ನಿಮ್ಗೆ ಸಂಬಂಧಪಟ್ಟಿರ್ತತಿ, ಕಳೆದ್ರು ನಿಮ್ಗೆ ಸಂಬಂಧಪಟ್ಟಿರ್ತತಿ. ನನ್ನ ಯಾಕೆ ನಡ ತಗೋತೀರಿ? ಆನಿ ಒಳ್ಳೆ ತಗೋರಿ ಶಂಕರಣ್ಣರ ನೀವು. ನಾ ಒಬ್ಬಕ್ಕೆ ಅದನಿ, ಓದ್ನಂದ್ರೆ ಏನ್ ಮಾಡುದು? ಅಯ್ಯೋ ನಿರ್ಮಲಕ್ಕರ, ನೀವು ಹೋದ್ಮೇಲೆ ಹೆಂಗ ಚಿಂತೆ ಮಾಡ್ಬೇಡ್ರಿ ನೀವು. ಬೇಕಂದ್ರೆ ನೀವು ಮ್ಯಾಲ ಹೋದ್ಮೇಲೆ ಇನ್ನೊಂದು ಎಂತಿ ಮಾಡ್ತೇವೆ ತಗೋರಿ ಭೀಮಣ್ಣಗ. ಮಾಡಾರ ನೀವು ಶಂಕರಣ್ಣರ, ಅದೆಲ್ಲ ಗೊತ್ತಿಲ್ಲ. ಮೊದ್ಲು ನೀವು ಆನಿ ಒಳ್ಳೆ ತಗೋರಿ. ನಿಮ್ಮ ಮೇಲೆ ಮಾಡ್ಕೊರಿ ನೀವು. ನನ್ನ ಮೇಲೆ ಯಾಕೆ ಮಾಡ್ತೀರಿ? ನಿಮ್ಮ ಹೆಂಡತಿ ಜಯಕ್ಕನ ಮೇಲೆ ಮಾಡ್ರಿ. ನನ್ನ ಮೇಲೆ ಮಾಡಿದ್ದ ಆನಿ ಒಳ್ಳೆ ತಗೋರಿ ಶಂಕರಣ್ಣರ. ನಿಮ್ಮ ಕಾಲು ಬೀಳ್ತಾನೆ, ಒಳ್ಳೆ ತಗೋರಿ. ಯವ್ವ ಜಯಕ್ಕ, ಹೇಳ ಶಂಕರಣ್ಣರಿಗೆ ನನ್ನ ಮೇಲೆ ಮಾಡಿದ್ದ ಆನಿ ಒಳ್ಳೆ ತಗೋನ. ಯವ್ವ ಈ ರಾಯಕ್ ಒಬ್ಬಕ್ಕೆ ಅದನ್ನೇ ನಾನು. ನಮ್ಮ ಮ್ಯಾಲ ಹೋದ್ನಂದ್ರೆ ಏನು ಮಾಡೋದು? ಇನ್ನೂ ಭಾಳ ಆಸೆ ಅದವ ಜಯಕ್ಕ ನನಗೆ. ಬದುಕಬೇಕು, ನನ್ನ ಮಗಗೆ ಮದುವೆ ಮಾಡಬೇಕು, ಸಸಿಕಾಯನ್ ರೊಟ್ಟಿ ತಿನ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ. ಯವ್ವ ಈ ಊರು ಬಿಟ್ಟು ಬೇರೆ ಊರು ನೋಡಿಲ್ಲ ನಾನು. ಟ್ರಿಪ್ಪಿಗೆ ಅದು ಹೋಗ್ಬೇಕಂತ ಏನೇನೋ ಆಸೆ ಅದವು ಸಸಿ ಬಂದ ಮೇಲೆ. ಜಯಕ್ಕ ಹೇಳ ಶಂಕರಣ್ಣರಿಗೆ, ಹೇಳ ಆನಿ ಒಳ್ಳೆ ತಗೋಣ ಜಯಕ್ಕ. ಮಣ್ಯರ ಬಂಗಾರ ಅಂಗಡಿಗೆ ಹೋದಾಗ ಒಂದು ಸಣ್ಣದೊಂದು ಸರ ಹೇಳಿ ಬಂದನೆ, ಗುಂಡ್ ಹಚ್ಚಿದ ಸರ. ಇನ್ನೊಂದು ಬಂದಾಗ ತಗೋತಾನೆಪ್ಪ ಇಂಥದ ಮಾಡಿಡಂತೇಳಿ ರೊಕ್ಕ ಕೊಡ್ಸಾಕತ್ತಾನೆ. ಅದಕ್ಕೆ ನನ್ನ ಗಂಡನ ಕಿಸೆದನ್ನು ತೆಗೆದು ಆ ಸರ ಹಾಕೋಬೇಕು ಅನ್ನೋದೈತೆ ಕೊನೆ ಆಸೆ. ಅಲ್ಲಿ ಮಟಾರ ಬದುಕಿರ್ಬೇಕು ನಾನು. ಹೇಳ ಶಂಕರನರ್ಗೆ ಆನಿ ಒಳ್ಳೆ ತಗೋಣ ಜಯಕ್ಕ, ಹೇಳ. ಯೋ ಹೋಲ್ ಬಿಡ್ರಿ ನಿರ್ಮಲಕ್ಕರ, ಅದಕ್ಕೆ ಯಾಕೆ ಕಟ್ಟಿದ್ ಮಾಡ್ತೀರಿ? ಹೊಟ್ಟೆ ಬೇನೆ ಹಚ್ಕೊಂಡು ಇಟ್ಕೊಂಡ್ರಿ. ತಗೋರಿ, ನಿಮ್ಮ ಮೇಲೆ ಆನಿ ಹೊಳ್ ತಗೊಂಡ್ ತಗೋರಿ. ಜಯಿ, ನಿನ್ನ ಮೇಲೆ ಅಷ್ಟ ಆನಿ, ನಿನ್ನ ಆನಿಗೂ ನಾ ರೊಕ್ಕ ತಗೊಂಡಿಲ್ಲ. ನೋಡಿರ್ನ ನನ್ನ ಮೇಲೆ ಆನಿ ಮಾಡಿ ಲಗುನ ನನ್ನ ಗೊಟ್ಟಕ್ ಅನ್ಸಾರ. ನಾವು ಬೇಕು ಅಡ್ಡಿಯಾಗೆ ನಿಮಗೆ, ನಿಮ್ಮ ಚಲ್ಲಾಟ ಅದು ಮಾಡಕ್ಕೆ ನಿಮಗೆ. ಅದಕ್ಕೆ ನನ್ನ ಬೇಕಿನ ಮೇಲೆ ಕಳಿಸಿ ಆರಾಮ್ ಇರಾರನ. ಯಾಕೆ ನನ್ನ ಮೇಲೆ ಆನಿ ಹಾಕ್ತೀರಿ? ತಗೋರದನ್ನು ಹೊಳ್ಳಿ ತಗೊಂಡೆ ನಿಮ್ಮ ಮೇಲೆ ಆನಿ ಮಗ ಹಾಕೋರಿ. ನಿಮ್ಮ ಮೇಲೆ ಆನಿ ಹಾಕೋರಿ. ತಗೊಂಡಿಲ್ಲ ಅಂತೇಳಿ, ರೊಕ್ಕ ತಗೊಂಡಿಲ್ಲ ಅಂತೇಳಿ ನಿಮ್ಮ ಮೇಲೆ ಆನಿ ಹಾಕೋರಿ ಅಂದ್ರೆ ನಾನು ನಂಬುತ್ತೀನಿ. ಶಂಕರಣ್ಣರ, ಯೋಚನೆ ಮಾಡಿ ಆನಿ ಹಾಕೋರಿ. ಆನಿ ನಿಜ ಹಾಕವ್ರಿ ಅವು. ಆಮೇಲೆ ನೋಡ್ರಿ, ಆನಿ ಹಾಕಿದ 3 ತಿಂಗಳೊಳಗೆ ಮತ್ತೆ ಏನಕ್ಕತ್ತ ಅನ್ನೋದು ಹೇಳಾಕ ಬರೋದಿಲ್ರಿ. ಯೋಚನೆ ಮಾಡಿ ಆನಿ ಹಾಕೋರಿ ನೀವು. ಸುಮ್ಮನೆ ಇರ ನಿರ್ಮಲ, ಅವರು ಕರೆ ಹೇಳಾಕತ್ತಾರಂತ. ಕರೆ ಹೇಳಿರ ಅವ್ರಿಗೇನಕತಿ ಪಾಪ. ಕರೆ ಹೇಳಾಕತ್ತಾರಂದ್ರೆ ಅವ್ರ ಮೇಲೆ ಆನಿ ಹಾಕೋಲಿ ಅವ್ರು. ಹೇಳ್ರಿ ತಗೊಂಡ್ರಿಲ್ಲ ನೀವು ರೊಕ್ಕನ? ಕರೆ ಹೇಳ್ರಿ ನೀವು, ಆನಿ ಹಾಕೋರಿ ನಿಮ್ಮ ಮೇಲೆ. ಜಯಿ, ಅದು ಅದು ಏನದ ಅದು? ಅದು ಮುಂದೆ ಹೇಳ್ರಿ, ಅದಕ್ಕಿಂತ ಮುಂದೆ ಏನಾತ್ ಹೇಳ್ರಿ. ಜಯಿ, ಅದೇನಂದ್ರ 2,000 ರೂಪಾಯಿ ನಾನು ತಗೊಂಡನ್ಲಿ.
ಹೇಳಿಲ್ಲ ಜೇಕನ ಹೇಳಿಲ್ಲ ಇಲ್ಲೇ ಅದಾರ ನಿಮ್ಮ ಮನ್ಯಾಗ ಕಳ್ರಿ ಅಂತೇಳಿ ನೋಡ ಶಂಕರನ್ನಾರ ತಗೊಂಡ್ರನ್ನ ಹೇಳಿರ್ ನಂಬ್ಲಿ ನೀನು ನನ್ನ ಗಂಡ ಬದಲಾಗ್ಯಾರು ಹಂಗ ಹಿಂಗ ಅಂದಿ ನೋಡಿ ಹೆಂಗ ಬಿತ್ತು ಹೊರ ಬಿತ್ತು ಸತ್ಯ. ಅಯ್ಯೋ ನಿಮ್ಮ ಸ್ನೇಹ ನಮ್ಮ ಮದ್ದರಿಲಿ ನಿಮ್ಮ ಕೈ ಸೇದ್ಲಿ ನಿಮಗೇನು ಬಂದಿತ್ತ ದಾಡಿ ರೊಕ್ಕ ತಗೊಂಡ ಮತ್ತಿಲ್ಲಂತ ಹೇಳಾಕತ್ತೀರಿ ಮತ್ತೆ ನನ್ನ ಮೇಲಾನಿ ಈ ನಿರ್ಮಿ ಮೇಲಾನಿ ಮಾಡಿ ಸುಳ್ಳು ಹೇಳಾಕತ್ತೀರಿ ಎದಕ್ಕೆ ತಗೊಂಡ್ರದನ್ ರೊಕ್ಕ ಆಗಳಿನ ಕೇಳಾಕತ್ತೀನಿ ನಾನು ರೊಕ್ಕ ತಗೊಂಡಿರನ್ರಿ ಅಂದ್ರೆ ಎಟ್ಟ ನಾಟಕ ಮಾಡಿದ್ರಿ ನೀವು. ಯವ್ವ ನೋಡಿ ಶಂಕರಣ್ಣರ ಏನದಿರಿಪ್ಪ ನೀವು ಸುಳ್ಳು ನನ್ನ ಮೇಲೆ ಹಾನಿ ಮಾಡಾಕತ್ತಿದ್ರಿ ಅಂದ್ರೆ ನನ್ನ ಲಗುನ ಮ್ಯಾಲ ಕಳ್ಸೋ ಪಿಲ್ಯಾನ್ ಇತ್ತು ಬಿಡು ನಿಮ್ದು ಬಾರಿ ಇದ್ರ ಹೇಳ್ರಿ ಶಂಕರಣ್ಣರ. ತಗೊಂಬಿಟ್ಟ 2,000 ರೂಪಾಯಿ ತಗೊಂಡು ಮತ್ತು ಏನು ಗೊತ್ತಿಲ್ದಾರಂಗೆ ಹೆಂಗೆ ನಿಂತಿರಲ್ಲ ನಿಮಗೆ ಏಟ್ರ ಒಟ್ಟು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬ್ಯಾಗ್ನಾಗ ಇಟ್ಟಿದ್ದು ರೊಕ್ಕ ತಗೊಂಡು ಹೋಗಿರಿ ಎದಕ್ಕೆ ತಗೊಂಡಿದ್ರೋಣ ಕೊಡ್ರಿ ನನ್ನ ರೊಕ್ಕ ಕೊಡ್ರಿ ಸರಳಿಂದ ಗುಂಪಿಗೆ ತುಂಬಕ್ಕಂತೇಳಿ ನಾನು ಗುಂಪಿಗೆ ಗುಡಿಸಿಟ್ಟನು 2,000 ರೂಪಾಯಿ ತಗೊಂಡು ಹೋಗಿ ಮಜಾ ಮಾಡಿ ಬಂದಿರಿ ಎದಕ್ಕೆ ತಗೊಂಡ್ರೋಣ ಏನು ಮಾಡಿದ್ರನ್ ರೊಕ್ಕ ನಾ ಹುಚ್ಚರಂಗೆ ಮನೆಯೆಲ್ಲ ಹುಡ್ಕಾಕತ್ತಾನಿ ಅಯ್ಯೋ ನಂದು 2,000 ರೂಪಾಯಿ ಕಳಿತು ಅಯ್ಯೋ ನಂದು 2,000 ರೂಪಾಯಿ ಕಳಿತು ಅಂತೇಳಿ ಮಳ್ಳನ್ಗತ್ತೆ ತೊಗೊಂಡು ಹೋಗಿ ಸುಮ್ಮನೆ ಬಂದು ನಿಂತಾರೆ ಇಲ್ಲೇ ನಿಮಗೆ ನನಗೆ ಏನು ಮಾಡ್ಲಿಪ್ಪ ಅನ್ನೋ ಸಿಟ್ಟು ಬಂದತಿ ಈಗ ಹೆಚ್ಚಿಗೆ ಮಾತಾಡುವಟ್ಟು ಟೇಮ್ ಇಲ್ಲ ಆ ಸಂಗೀತ ಸರ್ ಒಬ್ಬ ಬಂದಿಂದ್ರ ತನ್ನ ಬಾಗಿಲಿಗೆ ರೊಕ್ಕ ತುಂಬ್ರಿ ಅಕ್ಕಾರ ಅಂತೇಳಿ ಎಲ್ಲಿಂದ ತುಂಬಲಿ ನಾನು ಕೊಡು ರೊಕ್ಕ ಕೊಡು 2,000 ರೂಪಾಯಿ ಈಗ ಸರಳಿಂದ ನಾನು 2,000 ರೂಪಾಯಿ ಕೊಟ್ರಿ ಉಳ್ಕೋತೀರಿ ಮತ್ತೆ ಇಲ್ಲಾಂದ್ರೆ ಮತ್ತೆ ನಾ ಏನು ಮಾಡ್ತೇನೆ ನನಗಾಗಕತ್ತಿರೋ ಸಿಟ್ಟಿಗೆ ಏನು ಮಾಡ್ಲಿಪ್ಪ ತಲೆ ಒಡದ್ ಬಿಡ್ಲಿ ಅನ್ಸಾಕತ್ತೈತಿ ಆದರೂ ತಡ್ಕೋತಾನೆ ಆ ಸಂಗೀತ ಸರ್ದ ಲೆಕ್ಕ ಚುಕ್ತ ಮಾಡಿ ಆಮೇಲೆ ಹೇಳ್ತಾನೆ ಮೊದ್ಲು ರೊಕ್ಕ ತೆಗಿರಿ 4 ನೋಟ್ 500 ರೂಪಾಯಿದ್ದು 4 ನೋಟ್ ಬೇಕೀಗ ಕೊಡು 2,000 ರೂಪಾಯಿ ಕೊಡ್ರಿ. ಅಯ್ಯಯ್ಯ ಮಕ್ಕ ನೋಡ್ಕೊಂತ ನಿಂದಿರ್ತಾರಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಮಾತಾಡ್ರಿ ಬಾಯ್ ಬಿಟ್ಟು ಕೊಡ್ರಿ ರೊಕ್ಕ ಇಲ್ಲೇನು ಮಂಗ್ಯ ಕುಣಿಯಾಕತ್ತೇನೆ ಇನ್ನು ನಾನು ಕುಣಿಯಾಕತ್ತೇನೆ ತಕ್ಕತಯ್ಯ ಮಾತಾಡ್ರಿ ಕೊಡ್ರಿ ರೊಕ್ಕನ. ಅಯ್ಯಯ್ಯ ತಡಿಲಿ ಎದಕ್ಕೆ ರೊಕ್ಕ ಅಂತ ಸಾಯ್ತಿಯಲ್ಲ ಒಂದ್ ಅಳ್ತಿ ಬಡ್ಕೋತಿಯಲ್ಲ ಬಾಯಿ ಬಡ್ಕೋತಾನೆ ಸಂಘದಾಗ ಸಾಲ ಐತಲ್ಲಿ ಕಟ್ಟುದು ಬಡ್ಕೋತಾನಿ ನಾ ಬಡ್ಕೊಲಿಲ್ಲ ಅಂದ್ರೆ ನನ್ನ ಮನಿ ಮುಂದೆ ಬಂದು ನಿಂತು ಜಯಕ್ಕ ಅಂತ ಹೆಸರಲ್ಲಿ ಬಡ್ಕೋತಾನಲ್ಲಿ ಸಂಗೀತ ಸರ್ ನಿನಗೇನು ಗೊತ್ತಾಕತಿ ನನಗೆ ಹೆಚ್ಚಿಗೆ ಮಾತಾಡ್ಕೋಬೇಡ ನೀನು ಕೂಡ ಆಮೇಲೆ ಮಾತಾಡ್ತೀನಿ ಈಗ ಟೇಮ್ ಇಲ್ಲ ಮೊದ್ಲು ರೊಕ್ಕ ಕೊಡು ನಾನು. ರೊಕ್ಕ ಕೊಡು ಅಂದ್ರೆ ಎಲ್ಲಿಯೂ ಕೊಡ್ಲಿ ನಾನು ಅಯ್ಯಯ್ಯ ಇವನ್ ಬ್ಯಾಗನ ಮತ್ ನನಗ ಎಲ್ಲಿ ಕೊಡ್ಲಿ ಅಂತೀಯಲ್ಲ ಈ ಬ್ಯಾಗ್ ನೀನು ತಗೊಂಡು ಹೋಗಿಯಲ್ಲ 2,000 ರೂಪಾಯಿ ಅವನು ಕೊಡು. ತಗೊಂಡು ಹೋಗೇನ್ ಕರೆ ಜಯ್ಯ ಆದ್ರ ಉಳ್ದಿಲ್ಲ. ಏನು ಉಳ್ದಿಲ್ಲ ಅಟ್ಟು ಬೆಳೆಸಿದ್ಯಾ ಅಯ್ಯಯ್ಯೋ ನಿನ್ನ ಏನ ಎತ್ಲಿ ನಿನ್ನ ಮಸಡ್ಯಾಗ ನಮ್ಮ ಮದ್ದರಿಲಿ ನಿನಗೇನು ಬಂದತ್ತೆ ಬರಬಾರ್ದಂತ ಅದು 2,000 ರೂಪಾಯಿ ಖಾಲಿ ಮಾಡ್ಕೊಂಡು ಬಂದಿಯಾ ಒಂದ ದಿನಕ್ಕೆ ಅಯ್ಯೋಯ್ಯೋ ಒಂದು 200 ರೂಪಾಯಿ ಬಳಸಿ 1,800 ಇರ್ತಾವ ಅವು ನಟ್ಟರ ಕೊಡ್ತಾನಂತ ಕೇಳಾಕತ್ರ 2,000 ಇಲ್ಲ ಅಂತೀಯಲ್ಲ ಯಾರು ಹೆನಕ್ ಬಡದ್ ಬಂದಿ ಏನು ಮಾಡಿದಿ ಯಾರಿಗೆ ಕೊಟ್ಟಿ ಅದಕ್ಕೆ ಕೊಟ್ಟಿ ಹೆಂಗೆ ಕೊಟ್ಟಿ ಎಲ್ಲಿ ಕೊಟ್ಟಿ ಯಾರು ಹೆನಕ್ ಬಡದ್ ಬಂದಿಯಾ ಯಾರಿಗೆ ಬಡದ್ ಬಂದಿ ಹೇಳು. ತಡಿಲೆ ಹೇಳ್ತೀನಿ ಹಂಗೆ ಬೈಬೇಡ ಬೈಬಾರ್ದ ನೀ ಮಾಡಿರೋ ಗಣಂದರ ಕೆಲಸಕ್ಕೆ ನೀನು ಕುಂದರ್ಸಿ ಆರತಿ ಮಾಡಿ ಸಾವಕಾಶ ಕೇಳ್ತ ನೀನು ಏನು ಮಾಡಿದಿಪ್ಪ ಏನು ಮಾಡಿದಿಪ್ಪ ಯಾರಿಗೆ ಕೊಟ್ಟಿ ಎಷ್ಟು ಕೊಟ್ಟಿ ಹೆಂಗೆ ಕೊಟ್ಟಿ ಅಂತ ಅಯ್ಯಯ್ಯ ನಿನ್ನ ಬಾಯಾಗನ ಬೇಯಬೇಡ ಅಂತ ನನಗೆ ಮತ್ತೆ ಬೇಯುವುದಲ್ಲ ನನಗೆ ಏನು ಮಾಡ್ಲಿಪ್ಪ ಅನ್ನೋಂಗಾಗತ್ತತಿ ಸುಳ್ಳ ನನಗೆ ಟೆನ್ಷನ್ ಕೊಡ ರೊಕ್ಕನ ಎಲ್ಲಿಟ್ಟಿ ರೊಕ್ಕ ಎಲ್ಲಿ ಹೋದವು 2,000 ರೂಪಾಯಿ ಗಂಟೆ ಎಲ್ಲಿ ಹೋತು ಎಲ್ಲಿ ಹೋತಂದ್ರ ನಿನಗ ತಂದು ಕೊಟ್ನಲ್ಲ ನನಗೆ ಕೊಟ್ಟೆ ಏನು ಕೊಟ್ಟೆ ಯಾವಾಗ ಕೊಟ್ಟೆ ಎಲ್ಲಿ ಕೊಟ್ಟೆ ನನ್ನ ಕೈಯಾಗ 2 ರೂಪಾಯಿನೂ ಕೊಟ್ಟಿಲ್ಲ ನೀ ಹಿಡಿ ಜೈ ಅಂತೇಳಿ 2,000 ರೂಪಾಯಿ ಕೊಟ್ಟನಂತೀಯಲ್ಲ ಏನು ತಂದು ಕೊಟ್ಟಿ ಎಲ್ಲಿ ಕೊಟ್ಟಿ ಸೀರೆ ತಂದು ಕೊಟ್ನಲ್ಲಿ ಮತ್ತು ಈ ಬ್ಯಾಗ್ನಾಗ ತೊಗೊಂಡು ಹೋಗಿದ್ನಲ್ಲಿ 2,000 ರೂಪಾಯಿ ಅದರ ರೊಕ್ಕದಾಗ ಸೀರೆ ತಂದು ಕೊಟ್ಟನಿ. ಅಂದ್ರೆ ಶಂಕರಣ್ಣರ ನೀವು ಜಯಕ್ಕ ನಿಮ್ಮ ಜೊತೆ ಮಾತ್ಬಿಟ್ಟಾಳಂತೇಳಿ ಸೀರೆ ತಂದು ಕೊಟ್ಟು ಸಮಾಧಾನ ಮಾಡಿದ್ದು ಜಯಕ್ಕನ ರೊಕ್ಕದಾಗನ್ರಿ ಅದು ಹ್ಞೂ ರೀ ನಿರ್ಮಲಕ್ಕರ ಅದ ರೊಕ್ಕದಾಗ ತಂದು ಕೊಟ್ಟಿನ್ರಿ ಚಂದ ಐತಿಲ್ಲರಿ ಸೀರೆ ಕಲರ್ ಚಂದ ಐತಿಲ್ರಿ ನಾನು ಸೆಲೆಕ್ಟ್ ಮಾಡೇನಿ ನೋಡ್ರಿ ಅದನ್ನ. ಅಯ್ಯೋ ನಿನ್ನ ಮಸಡ್ಯಾಗ ನಮ್ಮ ಮದ್ದರ್ಲಿ ನಿನಗೆ ಬರಬಾರ್ದು ಬರಲಿ ನೀನು ಹೊತ್ಕೊಂಡು ಹೋಗ್ಲಿ ನಿನ್ನ ಕೈ ಸೇದ್ಲಿ ನನ್ನ ರೊಕ್ಕ ತಗೊಂಡು ಹೋಗಿ ನನಗೆ ಸೀರೆ ತಂದು ಕೊಟ್ಟು ನಾಟಕ ಮಾಡಕತ್ತಿದ್ದಿ ಅಯ್ಯಯ್ಯೋ ನನಗೆ ಗೊತ್ತಾಗ್ಲಿಲ್ಲಲ್ಲ 2,000 ರೂಪಾಯಿ ತಗೊಂಡು ಹೋಗಿ ನನ್ನ ರೊಕ್ಕ ನನಗೆ ಸೀರೆ ತಂದು ಕೊಟ್ಟು ನನಗೆ ಇದನ್ನ ಮಾಡಿದಲ್ಲ ನೀನು ಮೂಲ ಜಯಕ್ಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಶಂಕರಣ್ಣಾರು ನಿನ್ನ ರೊಕ್ಕಲೆ ನಿನಗೆ ಸೀರೆ ತಂದು ಕೊಟ್ಟಾರ ನೋಡು ತನ್ನಗ ಕುಂದ್ರಲೇ ನಿರ್ಮಲ ಮಾತಾಡಕತ್ತಾನಿಲೆ ನೀ ಅದಕ್ಕೆ ಹಲ್ಕಿಸ್ಯಾಕತ್ತಿ ಮುಚ್ಚೋನ್ ಹಲ್ಲು ನನಗೆ ಗೊತ್ತಾಗ್ಲಿಲ್ಲ ನೋಡು ಅಯ್ಯಯ್ಯೋ ನನ್ನ ಗಂಡ ಪಾಪ ನನಗೋಸ್ಕರ ಸೀರೆ ತಂದತಂತೇಳಿ ನಾನು ಎಷ್ಟು ಇದನ್ನ ಮಾಡಿನಲ್ಲ ನನ್ನ ರೊಕ್ಕ ತಗೊಂಡೋಗಿ ನನಗೆ ಸೀರೆ ತಂದಿಯಾ ಆ ಸೀರೆಗೆ ಆ ಕಸಬರಿಗೆ ಅಂತ ಸೀರೆಗೆ 2,000 ರೂಪಾಯಿ ಕೊಟ್ಟಿಯಾ ಅಯ್ಯಯ್ಯ ಜಯಕ್ಕ ಮುಂಜಾನೆ ಉಟ್ಕೊಂಡಾಗ ಅಯ್ಯೋಯ್ಯೋ ಎಂತ ಚಲೋ ಐತೆ ನೋಡೋ ಇದು ಸೀರೆ ಭಾಳ ಕ್ವಾಲಿಟಿ ಐತಿ ಇದನ್ನ ಹಾಕತ್ತಿದ್ದಿ ಮತ್ತೆ ನೋಡ್ರಿ ನಿರ್ಮಲಕ್ಕರ ಹೆಂಗ್ ಮಾತಾಡ್ತಾಳ ನೋಡ್ರಿ ಈಕಿ ಬರೀ ತಾಸಿಗೊಂದಂತರ ಗಳಿಗೊಂದಂತರ ಮುಂಜಾನೆಗರ ಎಂತ ಚಲೋ ಐತೆ ಅಂದ್ರಿ ಈಗ ನೋಡ್ರಿ ಕಸಬರ್ಗಿ ಅಂತ ಸೀರೆ ಅಂತಾಳ್ರಿ ಚಲೋ ಆಯ್ತು ಅಂದ ನಿನಗೆ ಚಾಸ ಸರಿ ಬೇಗೈತಿ ಅಂತ ಸೀರೆಗೆ ಹೋಗಿ 2,000 ಕೊಟ್ಟನಂತೀಯಲ್ಲ ನಾನು ರೊಕ್ಕ ತಗೊಂಡೋಗಿ ನನಗೆ ಸೀರೆ ತಂದು ಕೊಟ್ಟು ನನ್ನ ಯಾಮಾರಿಸಿದೆಲ್ಲ ನಿನ್ನ ಬಾಂಡ್ಲಿ ಗಂಡ ನಿನ್ನ ನಂಬಿದ್ದಕ್ಕೂ ನನಗೆ 3 ಪಂಗನಾಮ ಹಾಕೇ ಬಿಟ್ಟಿ ನನಗದೆಲ್ಲ ಗೊತ್ತಿಲ್ಲ ನನ್ನ 2,000 ರೂಪಾಯಿ ನನಗೆ ಬೇಕೀಗ ಸಂಘದ ಸಾಲ ತುಂಬಕ್ಕೆ ನಾನು ಎಲ್ಲಿಂದ ತುಂಬಲಿ ನನಗೆ ಬೇಕೀಗ 2,000 ರೂಪಾಯಿ ಬೇಕಂದ್ರೆ ನಾ ಏನು ಮಾಡ್ಲಿಲ್ಲ ಸೀರೆ ತಂದು ಕೊಟ್ಟನಿಲ್ಲ ಅಯ್ಯಯ್ಯ ನಿನ್ನ ಸೀರೆ ತೊಗೊಂಡು ಹೋಗಿ ಮತ್ತೆ ನನಗೆ ಬೇರೆನೇ ಬರ್ತಾವು ನೀನು ಸೀರೆ ತಂದು ನಿನ್ನ ಮಕ್ಕದ ಮೇಲೆ ಹೋಗಿದ್ದೇನೆ ನನಗೆ ಸೀರೆನೂ ಬೇಡ ನಿನ್ನ ಜಂಪರು ಬೇಡ ಏನು ಬೇಡ ನನ್ನ 2,000 ರೂಪಾಯಿ ನನಗೆ ತಂದು ಕೊಡು ಅದನ್ನೆಲ್ಲ ಈಗ ಉಟ್ಕೊಂಡು ಊರಾಗೆಲ್ಲ ಅಡ್ಡಾಡಿ ನೀನು ಅದನ್ನ ಯಾವ ತಗೋಬೇಕು ಹಳೇದಾಗೈತೆ ಅದು ಸೀರೆಗ
ನನಗೇನು ಗೊತ್ತಿತ್ತ ನೀ ಹಿಂಗೆ ಮಾಡಿ ಕಾರ್ಬಾರ ಅಂತೇಳಿ ನನಗಾಗ ಗೊತ್ತಾಗಿತ್ತಂದ್ರೆ ಆ ಸೀರೆ ಮುಟ್ಟುದಿರ್ಲಿ ನಾ ಮತ್ತೆ ಮನೆ ಒಳಗೆ ತಂದು ಕೊಡ್ತಿದ್ದಿಲ್ಲ ನನ್ನ ರೊಕ್ಕ ತೊಗೊಂಡೋಗಿ ನನಗೆ ಸೀರೆ ತಂದು ಕೊಟ್ಟು ನಾಟಕ ನೋಡಿ ಒಂದು ಏ ಬ್ಯಾಂಡ್ಲಿ ಗಂಡ ನನಗೇನು ಕಾಡಕ್ಕೆ ನಿಂತೀಯ ನನ್ನ ಜೀವಕ್ಕೆ ಜೀವ ತಿನ್ನಕಂತಾನೆ ನೀನು ಜೋಡ್ ಮಾಡ್ಯಾರ ನೋಡು 2,000 ರೂಪಾಯಿ ಸಂಘದ ಸಾಲ ತುಂಬಾಕಂತ ಇಟ್ಕೊಂಡಿದ್ನಿ ಓದೋದನ್ನ ಅಂತ ಕಸಬರಿಗೆ ಅಂತ ಸೀರೆ ಕೊಟ್ಟು ಬಂದಿಯಲ್ಲ ಈಗ ಏನು ಮಾಡಲಿ ನಾನು ಸಂಘದ ಸರ್ ಬಂದು ಬಾಕಲಾಗಿಂದ ತಾನು ರೊಕ್ಕ ತುಂಬ್ರಿ ಅಕ್ಕಾರ ಅಂತೇಳಿ ಏನು ಮಾಡಲಿ ನಾನು ಯಾವ ಬರಾವ್ ನನ್ನ ಮನೆಗೆ ಬರ್ಲೇಳು ನೋಡ್ಕೊತಾನೆ ಅಂತ ನಾನು. ಏ ಬರ್ಲ ಹೇಳಿ ನೋಡ್ಕೊತಾನಂತ ಇಂಥ ಮಾತಿಗೇನು ಕಡಿಮೆ ಇಲ್ಲ ನಿನಗೆ ಯಾವ ತಗೊಂಬಂದಿದ್ದು ಸೀರೆ ಕೇಳಿದ್ದೀನಿ ನಾನು ಸೀರೆ ಕೊಡ್ಸ ಬಾಂಡ್ಲಿ ಗಂಡ ಅಂತೇಳಿ ಅದನ್ನೆಲ್ಲ ತರಕ್ಕೆ ಹೋಗಿದ್ದೀವ ನಾನು ನಾಟಕ ಮಾಡಕ್ಕೆ ಮತ್ತೆ ಹಂಗೆ ಬರ್ತಾರ ನೋಡ್ರಿ ರೊಕ್ಕ ಕೊಟ್ಟಿರ್ತಾರಲ್ಲಿ ರೊಕ್ಕ ಕೊಟ್ಟಲ್ಲೇ ಕೇಳಕ್ಕೆ ಬರ್ತಾರ ಏಯ್ ಕೊಟ್ರೇನಾತ ಕರೆಕ್ಟ್ ಟೈಮಿಗೆ ತುಂಬ ಕಣ್ಣದಿರ್ತೈತನ ಏನ ಹೆಚ್ಚು ಕಡಿಮೆ ಯಾಕೆ ಇರ್ತವು ಮನಿ ಅಂದಮೇಲೆಲ್ಲ ಮತ್ತೆ ಇಂಥ ಪ್ರಾಬ್ಲಮ್ಗಳು ಇರೋದು ಅರ್ಥ ಮಾಡ್ಕೋಬೇಕಳ್ಳವ್ರು ನೋಡಂತೆ ಬಿಡು ಇನ್ನೊಂದು 8 ದಿನ 15 ದಿನ ಬಿಟ್ಟು ತುಂಬಂತೆ. ಏ 8 ದಿನ 15 ದಿನ ಬಿಟ್ಟು ತುಂಬಾಕಲ್ಲಿ ನಿಮ್ಮ ಮಾವ ನೋಡು ನಮ್ಮಪ್ಪ ನೋಡು ತುಂಬಿಸ್ಕೊಳಕ ನಾ ಯಾವಾಗ ತುಂಬ್ತಾನೆ ಯಾವಾಗ ಏ ನಿನಗೇನು ಅರ್ಥಕತ್ತಿಲ್ಲ ನಿನಗೆ ಅಯ್ಯಯ್ಯೋ ಸಂಘದ ಅಧ್ಯಕ್ಷ ಬೇರೆ ಅದನ್ನೇ ನಾನು ರೊಕ್ಕ ತುಂಬಲಿಲ್ಲ ಅಂದ್ರೆ ಬಿಡಾಡ್ಯಾರ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರು ನೀ ಅವರಿಗೆ ಮಾತಾಡಿರ್ತಿ ಮೊದ್ಲು ಮತ್ತು ಅವರು ನಿನಗೆ ಮಾತಾಡ್ತಾರು ಅದಕ್ಕೆ ಹೇಳುದು ಮಂದಿಗೇನು ಹಂಗೆ ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದು ಅಂತೇಳಿ ನೀ ಮಾತಾಡ್ದಲ್ಲ ಅವ್ರು ಹೊಳ್ಳಿ ಮಾತಾಡ್ತಾರು ನಿನಗೆ ಯಾರು ಆಗಂದಿದ್ರಲ್ಲಿ ಅಧ್ಯಕ್ಷ ನಿನಗೆ ಎದಕ್ಕೆ ಬೇಕಾಗಿತ್ತು ಅದರಿಂದ ಏನಾರ ಲಾಭ ಐತನ ಆ ಪಗಾರ ಕೊಡ್ತಾರನ ಪೂಗು ಶೆಟ್ಟಿ ಎತ್ತಾಗಿಂತ ತಲೆನೂ ಹಾಕೊಳಕ ಬಂದಂದ್ರೆ ಹೇಳೋಂಗ ನಾಗಕ್ವಲ್ರಿ ಅಧ್ಯಕ್ಷ ಬೇರೆ ಯಾರನ್ನಾರ ಮಾಡಂತೇಳಿ ಏ ನೀ ಹೆಚ್ಚಿಗೆಲ್ಲ ಮಾತಾಡಕೋಬೇಡ ನನ್ನ ರೊಕ್ಕ ನೀ ತೊಗೊಂಡು ಹೋಗ್ಲಿಲ್ಲ ಅಂದ್ರೆ ಇಟ್ಟೆಲ್ಲ ಹಾಕಿದ್ದೆ ಇಲ್ಲ ಗದ್ಲ ರೊಕ್ಕ ತೊಗೊಂಡು ಮಟ್ಟ ತೊಗೊಂಡು ಹೋಗಿ ಮತ್ತೆ ಈಗ ನಾಟಕ ಮಾಡ್ತೀಯನ ನೀ ಹೆಚ್ಚಿಗೆ ಮಾತಾಡಿದಿ ಮತ್ತೆ ನನಗೆ ನೆತ್ತಿಗೆ ಇರ್ತೈತಿ ಇಪ್ಪಿತ್ತ ನೀ ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ ರೊಕ್ಕ ಬೇಕಾ ನನ್ನ ಕಣ್ಣು ಮುಂದೆ ನಿಂತಿ ಮತ್ತೆ ತಲೆನೇ ಹೊಡಿತೀನಿ ಈಗ ಹೋಗ ರೊಕ್ಕ ತೊಗೊಂಬರ್ಗ ಹೋಗಿ ಎಲ್ಲರ ಇದೊಳ್ಳೆ ಕತಿ ಯಾಕೆ ಬಿಡ್ಲಿ ಜಯ್ಯ ರೊಕ್ಕ ತೊಗೊಂಬರ ಹೋಗಿ ಎಲ್ಲರ ಅಂದ್ರೆ ಗಿಡ ಅದಾನ ಎಲ್ಲರ ಹೋಗಿ ಬಡ್ಕೊಂಬರ್ತಾನೆ ಅನ್ನಕ ಎಲ್ಲಿ ತೊಗೊಂಬರ್ಲಿ ನಾನು ಮತ್ ನಾ ಏನ್ ಮಾಡ್ಲಿ ಈಗ ಸಂಗದ ಸಾಲ ಹೆಂಗ್ ತುಂಬಲಿ ಬಾಂಡ್ಲಿ ಗಂಡ ನನಗ ಮತ್ತೆ ಸಿಟ್ಟು ಬಾಳ ಬರಾಕತ್ತೈತಿ ಕೈಯಾಗಿಂದ ಏನಾರ ತಗೊಂಡು ಹೋಗ ತಲಿ ಒಡೆದ ಬಿಡ್ತಾನೀಗ ಹೋಗ ನನ್ನ ಕಣ್ಣು ಮುಂದಿಂದ್ರ ಬೇಡ ಹೋಗ ಅಯ್ಯಯ್ಯ ಬಾಂಡ್ಲಿ ಗಂಡನ ಮಸಡ್ಯಾಗ ನಮ್ಮ ಮದ್ದರಿಲಿ ಹೋಗ ನೋಡ್ಲೆ ಹೋಗೇ ಬಿಟ್ಟು ನೋಡ ಅಲ್ಲ ಜಯಕ್ಕ ಪಾಪ್ ಮತ್ ನೀನ ಅಲ್ಲ ಶಂಕರನಾರಿಗೆ ಹೋಗ್ ನನ್ನ ಕಣ್ಣು ಮುಂದಿಂದ್ರ ಬೇಡ ಹೋಗಿ ತಲಿ ಹೊಡಿತೇನೆ ನಂದಿ ಮತ್ತೆ ಅದಕ್ಕೆ ತಲಿಗಿಲಿ ಒಡೆದ ಗಿಡ ಅಂತ ಹೋದ್ರವ್ರು ಮತ್ತೆ ಇನ್ನೇನ್ ಮಾಡ್ಲಿ ನಿರ್ಮಲ ಅಂತ ಕೆಲಸ ಮಾಡಿರ ಈಗ ಏನ್ ಮಾಡ್ಲಿ ನಾನು ಸಂಗದ ಸರ್ ಬಂದು ಬಾಯ್ ಬಡ್ಕೋತಾನು ಎಲ್ಲಿಂದ ತುಂಬ್ಲೆ ನಾನು ತಡಿ ಶಂಕರನಾರ್ ಹೋಗ್ಯಾರಲ್ಲ ರೊಕ್ಕ ತರ್ತಾನೆ ಅಂತೇಳಿ ತರ್ಬೋದು ತಡಿ ಯಾರು ನನ್ನ ಬಾಂಡ್ಲಿ ಗಂಡ ಅವ ತರ್ತಾನು 2,000 ರೂಪಾಯಿ 2 ರೂಪಾಯಿ ತರದಿಲ್ಲ ಅವ್ನು ನಂಬ್ಕೊಂಡು ಕುಂತ್ರ ನಾ ಇಲ್ಲೇ ಕುಂದ್ರದ ಸೀರೆ ಹೆಂಗತ್ತ ನನಗೆ ಕೇಳ್ತಾನೆ ತಡಿ ಅದನ್ನ ಕೇಳದನ್ನ ಹೊಳ್ಳಿ ಕೊಟ್ಟ ರೊಕ್ಕ ಇಸ್ಕೊತಾನ ಅದನ್ನ ಅಂತ ಕಸಬರಿಗೆ ಅಂತ ಸೀರೆಗೆ 2,000 ರೂಪಾಯಿ ಕೊಟ್ಟಾನಂತ ಇವಾಗ ಟಪಿಗೆ ಹಾಕಿ ಕಳ್ಸಾನ ಇವಾಗ ತಲೆ ಕೂದ್ಲಿ ತಡಿ ಟಪಿಗೆ ಹಾಕುನಂತೇಳಿ ಮತ್ತೆ ಉಟ್ಕೊಂಡಿಯಲ್ಲ ಜಯಕ್ಕ ಅದನ್ನ ಹೊಳ್ಳಿ ತಗೋಬೇಕಲ್ಲವ್ರ ಉಟ್ಕೊಂಡ್ರೇನಾತ ನಾ ಇನ್ನು ಹೊಲಸು ಮಾಡೇನಿ ನೀರಾಗ ಹಾಕೇನಿ ಅದನ್ನ ಹೆಂಗಿದ್ದಂಗೆ ಮಡಿಚೆ ನಾ ಎಲ್ಲ ಕೊಟ್ಟು ಬರ್ತಾನೆ ಈಗ ಕೊಟ್ಟು ಬರೋ ಮಟ್ಟ ಈ ಸಂಗತ್ ಸರ್ ತಡ್ಕೋಬೇಕಲ್ಲ ಮೊದ್ಲು ಇವಂದು ಹೆಂಗಾರ ತುಂಬಿ ಆಮೇಲೆ ಹೋಗ್ತಾನೆ ಅಂಗಡಿ ಅವಂಗೆ ಮಾಡ್ತಾನೆ ಅವ್ನು ಅಂತ ಸೀರೆಗೆ 2,000 ರೂಪಾಯಿ ಇಸ್ಕೊಂಡಾನಂದ್ರೆ ಅವ್ನ ಅಂಗಡಿಯಾಗ ಹೋಗಿ ಮತ್ತೆ ಜಾಡ್ಸಿ ಬಿಡ್ತಾನೆ ಅವ್ನು ಆತ್ ತಗೋಜೆ ಕಷ್ಟ ಮಾಡು ಈಗ ಈ ಸಂಘದ್ದು ರೊಕ್ಕ ತುಂಬ ಹೆಂಗಾರ ಮಾಡಿ ಯಾರ್ದಾರ ಅಂತ ಕಿಸ್ಕೊಂಡು ಆಮೇಲೆ ಅಂಗಡಿ ಅವ್ನ ಕಡೆ ಇಸೋದು ಕೊಡಂತೆ ಅದನ್ನ ಮಾಡ್ಬೇಕೀಗ 2,000 ರೂಪಾಯಿ ಕೊಡಂದ್ರೆ ಯಾರು ಕೊಡ್ತಾರೆ 2,000 ಅಲ್ಲಿ ಬಿಡು 1,500 ಅಂತ ತುಂಬುದು ಇನ್ನು 500 ಆಕಿ ಕಲ್ಲವ ನಂದೊಂದು ತುಂಬ ಕೊಡ್ತಾನೆ ನಿನಗೆ ಅಂದಿದ್ಲ ಅಂದಿದ್ನ್ಯಾನ ಮತ್ತೆ 2,000 ರೂಪಾಯಿ ಅದಾವ ಅಂತೇಳಿ ಈಗ 1,500 ಅಟ್ಟ ಇಸ್ಕೊತಾನಿವ 500 ರೂಪಾಯಿಗೆ ಏನಾರ ಮಾಡ್ಕೊಳ್ಕಲ್ಲವ ಯಾರಂತೆ ಕೇಳಿ ನೀನೇ ಇದ್ರ ಕೊಡ ನಿರ್ಮಲ 1,500 ರೂಪಾಯಿ ಕೊಡ್ತಾನೆ ನಿನಗೆ ಸಂಜಿಕ ಈಕೇನೀಗ ಜಯಕ್ಕ ಮತ್ತೆಲ್ಲ ಸುತ್ತಿ ಬೆಳೆಸಿ ನನಗೆ ಬಂದ್ಲಲ್ಲ ಈಗ 2,000 ರೂಪಾಯಿ ಗಂಡ ಇಂತ ಇಬ್ರು ಹುಯಿ ಅಂತ ಜಗಳ ಮಾಡ್ಯಾರು ಕೊಟ್ರೆ ನನಗೆ ಕೊಡ್ಬೇಕಲ್ಲ ಆಯ್ಕೆ ಇಲ್ಲ ಅಂತ ಹೇಳೋದು ಚಲೋ ಆಯ್ಕೆಗೆ ಅಯ್ಯ ನಿರ್ಮಲ ಇಲ್ಲಂತ ಮಾತ್ರ ಹೇಳ್ಕೊಬೇಡ ನನಗೆ ಗೊತ್ತೈತಿ ನೀನಂತೆ ರೊಕ್ಕದ ಅಂತೇಳಿ ಇವತ್ತು ಮುಂಜಾನೆ ನಾ ಸೀರೆ ಉಟ್ಕೊಂಬಂದಾಗ ಅಂದಿ ನಾನು ಕರಿಬೇಕಿಲ್ಲ ಜಯಕ್ಕ ನಾನು ಸೀರೆ ತಗೋತಿದ್ನಿ ನನ್ನ ಗಂಡನ ಕಿಶದಾನ ರೊಕ್ಕ ಇಟ್ಕೊಂಡನಿ ಅಂತೇಳಿ ನನಗೆ ನೆನಪೈತದ 1,500 ಕೊಡು ನೀ ಸಾಕು ಆ ಸೀರೆ ಹೊಳ್ಳಿ ಕೊಟ್ಟು ನಿನಗೆ ರೊಕ್ಕ ಪಕ್ಕ ಕೊಡ್ತೇನೆ ನಾನು ಅಯ್ಯಯ್ಯೋ ಹೇಳೇ ಬಿಟ್ಟನೆ ರೊಕ್ಕ ಇಟ್ಕೊಂಡಿದ್ದು ಈಗಿಲ್ಲ ಅಂದ್ರೆ ಮತ್ತೆ ಇಟ್ಕೊಂಡು ಕೊಡ್ಲಿಲ್ಲ ಅಂತೇಳಿ ನನಗೆ ಅಂತಾಳಿಕಿ ಹೆಂಗಾರ ಮಾಡಿ ಮತ್ತು ಕೊಡಬೇಕಲ್ಲ ಬಂದು ಕುಂತಾನಿಲ್ಲೇ ಅನ್ನಬೇಕಾ ಈಗ ತಗೋ ಜಯಕ ಕೊಡ್ತಾನೆ 1,500 ರೂಪಾಯಿ ಮತ್ತು ನಂಗೆ ಹೊಳ್ಳಿ ಕೊಡ್ಬೇಕವ ನಾನು ಒಂದು ಚಿಲೋ ಸೀರೆ ತೊಗೊಂಡ್ರಾತಂತೇಳಿ ಇಟ್ಕೊಂಡನೆ ಅದಕ್ಕೆ ಅಯ್ಯ ಕೊಡ್ತಾನೆ ತೊಗೊಂಡ ನಿರ್ಮಲ ನಿನ್ನಂತೆ ಯಾವಾಗಾರ ರೊಕ್ಕ ಇಸ್ಕೊಂಡಾಗ ನಾನು ಹೊಳ್ಳಿ ಕೊಡೋಲ್ಲ ಅದನ್ನೇ ಕೊಟ್ಟ ಬಿಟ್ಟಿರ್ತಾನಲ್ಲ ಏನೋ 1-2 ದಿನ ಲೇಟ್ ಆಗಿರ್ತೈತೆ ಅಷ್ಟು ಕೊಡ್ತಾನಿವ ಪಕ್ಕ ಕೊಡ್ತಾನೆ ಸಂಜೆಗೆ ಕೊಡ್ತಾನೆ ಇಲ್ಲ ನಾಳೆ ಅಂದ್ರೆ ಕೊಟ್ಟ ಬಿಡ್ತಾನೆ ಈಗ ಸಂಗದ ಸರ್ ಬಂದು ಮಾನ ಮರಿ ತೆಗಿತಾನೆ ಅದಕ್ಕೆ ಕೇಳಾಕತ್ತೆ ನಿನ್ನಂತೆ 1,500 ಕೊಡು ನೀ ಸಾಕು ಕೊಡ್ತಾನಂತ ನಾನು ನಿನಗೆ ಆತ್ ತಗೋ ಮುಂದುವರೆಯುವುದು ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.